Hello everyone, welcome back to my channel Karnataka Paramedical Hub. Hope you guys all are doing well. First time ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಆದಷ್ಟು ವೀಡಿಯೋಸ್ನ ಲೈಕ್ ಮಾಡಿ. ಸೊ ಗೈಸ್, ಇವತ್ತು ನಾವು ಇನ್ನೊಂದು ಡಿಫರೆನ್ಷಿಯಲ್ ಸ್ಟೇನ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಗ್ರಾಮ್ ಸ್ಟೇನಿಂಗ್ ಟೆಕ್ನಿಕ್ನ ಓದಿದ್ವಿ. ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ಇವತ್ತು ನಾವು ಇನ್ನೊಂದು ಡಿಫರೆನ್ಷಿಯಲ್ ಸ್ಟೇನಿಂಗ್ ಟೆಕ್ನಿಕ್, ದಟ್ ಈಸ್ ಝೀಲ್-ನಿಲ್ಸನ್ ಸ್ಟೇನಿಂಗ್ ಟೆಕ್ನಿಕ್ ಅಥವಾ ಆಸಿಡ್ ಫಾಸ್ಟ್ ಸ್ಟೇನಿಂಗ್ ಟೆಕ್ನಿಕ್ನ ಇವತ್ತು ಡಿಸ್ಕಸ್ ಮಾಡೋಣ. ವಿಡಿಯೋನ ಎಂಡ್ವರೆಗೂ ನೋಡಿ. So it is very important for the examination point of view. So this Zeal-Nielsen stain or acid fast staining technique ಎಂತ ಸ್ಟೇನಿಂಗ್ ಇದು? ಇಟ್ ಈಸ್ ಎ ಡಿಫರೆನ್ಷಿಯಲ್ ಸ್ಟೇನಿಂಗ್ ಟೆಕ್ನಿಕ್. ಏನಕ್ಕಪ್ಪ ಇದನ್ನು ಡಿಫರೆನ್ಷಿಯಲ್ ಸ್ಟೇನಿಂಗ್ ಅಂತ ಕರಿತೀವಿ ಅಂತಂದರೆ, ಇನ್ ದಿಸ್ ಟೆಕ್ನಿಕ್ ವಿ ಆರ್ ಡಿಫರೆನ್ಷಿಯೇಟಿಂಗ್ ದ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಆ್ಯಂಡ್ ನಾನ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ. ಅದೇ ಗ್ರಾಮ್ ಸ್ಟೇನಿಂಗಲ್ಲಿ ನಾವು ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಅದೇ ರೀತಿ ಆಸಿಡ್ ಫಾಸ್ಟ್ ಸ್ಟೇನಿಂಗ್ ಟೆಕ್ನಿಕಲ್ಲಿ ನಾವು ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಮತ್ತು ನಾನ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸ್ಪೆಷಲಿ ಆಸಿಡ್ ಫಾಸ್ಟ್ ಸ್ಟೇನಿಂಗ್ ಟೆಕ್ನಿಕ್ ಯೂಸ್ ಮಾಡೋದು ಏನಕ್ಕಪ್ಪ ಅಂತಂದರೆ, ಜೀನಸ್ ಮೈಕೋಬ್ಯಾಕ್ಟೀರಿಯಂನ ಸ್ಪೀಷೀಸ್ನ ಕಂಡುಹಿಡಿಯೋದಕ್ಕೆ, ಡಿಟೆಕ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ನನಗೆ ಕಮೆಂಟಲ್ಲಿ ತಿಳಿಸಿ ಮೈಕೋಬ್ಯಾಕ್ಟೀರಿಯಂ ಸ್ಪೀಷೀಸ್ ಯಾವುದ್ಯಾವುದು ಅಂತ. ಸೊ ಇದನ್ನು ಮತ್ತೆ ಏನಕ್ಕಪ್ಪ ಇದನ್ನು ಝೀಲ್-ನಿಲ್ಸನ್ ಸ್ಟೇನ್ ಅಂತ ಕರಿತೀವಿ ಅಂತಂದರೆ, ಸೊ ಇದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಪಾಲ್ ಎಲ್ರಿಚ್ ಅನ್ನೋರು. ಪಾಲ್ ಎಲ್ರಿಚ್ ಮತ್ತು ಇದನ್ನು ಮಾಡಿಫೈ ಮಾಡಿದ್ದು 2 ಜರ್ಮನ್ ಡಾಕ್ಟರ್ಸ್. ಇಟ್ ಈಸ್ ಮಾಡಿಫೈಡ್ ಲೆಟರ್, ಇಟ್ ಈಸ್ ಮಾಡಿಫೈಡ್ ಬೈ 2 ಜರ್ಮನ್ ಡಾಕ್ಟರ್ಸ್. ಯಾರಪ್ಪ ಅಂತಂದರೆ 2 ಜರ್ಮನ್ ಡಾಕ್ಟರ್ ಬ್ಯಾಕ್ಟೀರಿಯಾಲಜಿಸ್ಟ್. ಯಾರಪ್ಪ ಅಂತಂದರೆ ಇಟ್ ಈಸ್ ಫ್ರಾನ್ಸ್ ಝೀಲ್ ಆ್ಯಂಡ್ ದಿ ಪ್ಯಾಥಾಲಜಿಸ್ಟ್ ಫ್ರೆಡ್ರಿಚ್ ನಿಲ್ಸನ್. ಸೊ ಈ ಟೆಕ್ನಿಕನ್ನು ಫಸ್ಟ್ ಯಾರಪ್ಪ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಂತಂದರೆ ಪಾಲ್ ರಿಚ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಅದು ಲೆಟರ್ ಇದನ್ನು ಮಾಡಿಫೈಡ್ ಮಾಡಿರೋರು ಯಾರು? 2 ಜರ್ಮನ್ ಡಾಕ್ಟರ್ಸ್, ದಟ್ ಈಸ್ ಬ್ಯಾಕ್ಟೀರಿಯಾಲಜಿಸ್ಟ್ ಫ್ರಾನ್ಸ್ ಝೀಲ್ ಆ್ಯಂಡ್ ಪ್ಯಾಥಾಲಜಿಸ್ಟ್ ಫ್ರೆಡ್ರಿಚ್ ನಿಲ್ಸನ್. ಅದಕ್ಕೋಸ್ಕರ ಇದನ್ನು ಝೀಲ್-ನಿಲ್ಸನ್ ಟೆಕ್ನಿಕ್ ಅಂತಲೂ ಕರಿತೀವಿ. ಸೊ ದಿಸ್ ಇಸ್ ದ ಇಂಟ್ರಡಕ್ಷನ್ ಅಬೌಟ್ ದಿ ಆಸಿಡ್ ಫಾಸ್ಟ್ ಸ್ಟೇನಿಂಗ್ ಟೆಕ್ನಿಕ್. ಸೊ ಹಾಗಾದರೆ ಮೇಡಮ್, ಹೇಗೆ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ನಾನ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಅಂತ ಕೇಳ್ಬೋದು. ಸೊ ಹಾಗಾದರೆ ನೋಡೋಣ. ಸೊ ವಾಟ್ ಈಸ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ, ಏನಕ್ಕೆ ಇದನ್ನು ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅಂತ. ಸೊ ಇದರಲ್ಲೂ ಕೂಡ ಏನಪ್ಪ ಪ್ರೈಮರಿ ಸ್ಟೇನ್ ಇರುತ್ತೆ. ಸೊ ದಿಸ್ ಟೆಕ್ನಿಕಲ್ಲೂ ಕೂಡ ಏನು ಪ್ರೈಮರಿ ಸ್ಟೇನ್ ಇರುತ್ತೆ, ಡಿಕಲರೈಸೇಷನ್ ಇರುತ್ತೆ, ಮತ್ತು ಅದೇ ರೀತಿ ಕೌಂಟರ್ ಸ್ಟೇನ್ ಆರ್ ಸೆಕೆಂಡರಿ ಸ್ಟೇನ್ ಕೂಡ ಇರುತ್ತೆ. ಸೊ ಈಗ ಈ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾದಲ್ಲಿ ಏನಿರುತ್ತೆ? ಒಂದು ವ್ಯಾಕ್ಸಿ ಸಬ್ಸ್ಟೆನ್ಸ್ ಇರುತ್ತೆ. ದಿಸ್ ಸಬ್ಸ್ಟೆನ್ಸ್ ಇಸ್ ಕಾಂಪೋಸ್ಡ್ ಆಫ್ ಮೈಕೋಲಿಕ್ ಆಸಿಡ್. ಸೊ ಈ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಸೆಲ್ ವಾಲಲ್ಲಿ ಒಂದು ವ್ಯಾಕ್ಸಿ ಸಬ್ಸ್ಟೆನ್ಸ್ ಇರುತ್ತಪ್ಪ, ದಟ್ ಈಸ್ ಕಾಂಪೋಸ್ಡ್ ಆಫ್ ಮೈಕೋಲಿಕ್ ಆಸಿಡ್. ಸೊ ಈ ಮೈಕೋಲಿಕ್ ಆಸಿಡ್, ಈ ವ್ಯಾಕ್ಸಿ ಸಬ್ಸ್ಟೆನ್ಸ್ ಏನಾಗುತ್ತೆ, ನೀವು ಎಷ್ಟೇ ಇದನ್ನು ಡಿಕಲರೈಸರ್ ಆ್ಯಸಿಡಿಂದ ಇದನ್ನು ಟ್ರೀಟ್ ಮಾಡಿದ್ರು, ಎಷ್ಟು ಸ್ಟ್ರಾಂಗ್ ಆ್ಯಸಿಡನ್ನು ಕೂಡ ಟ್ರೀಟ್ ಮಾಡಿದ್ರು ಏನಾಗಲ್ಲ, ನೀವು ಪ್ರೈಮರಿ ಸ್ಟೇನನ್ನು ಇದು ಡಿಕಲರೈಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇದನ್ನು ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಅಂದರೆ, ಆಸಿಡ್ ಫಾಸ್ಟ್ ಅಂತಂದರೆ ಇಟ್ ರೆಸಿಸ್ಟ್ ದಿ ಸ್ಟ್ರಾಂಗ್ ಆ್ಯಸಿಡ್. ಇದು ಸ್ಟ್ರಾಂಗ್ ಆ್ಯಸಿಡ್ನ ರೆಸಿಸ್ಟ್ ಮಾಡೋದ್ರಿಂದ ಇದನ್ನು ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸೊ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಅಂದ್ರೇನು? ದೇ ರಿಟೈನ್ ದ ಪ್ರೈಮರಿ ಸ್ಟೇನ್. ನಾನು ಹೇಳಿದೆ ಅಲ್ವಾ, ಪ್ರೈಮರಿ ಸ್ಟೇನನ್ನು ಯೂಸ್ ಮಾಡ್ತೀವಿ ಅಂತ. ಈ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಪ್ರೈಮರಿ ಸ್ಟೇನನ್ನು ರಿಟೈನ್ ಮಾಡುತ್ತೆ. ಆ್ಯಂಡ್ ದಟ್ ಈಸ್ ದ ಕಾರ್ಬಲ್ ಫಸ್ಟ್ ಜೀನ್. ಈವನ್ ಆಫ್ಟರ್ ದಿ ಅಪ್ಲಿಕೇಶನ್ ಆಫ್ ಸ್ಟ್ರಾಂಗ್ ಆ್ಯಸಿಡ್, ಡಿಕಲರೈಸರ್ ಸ್ಟ್ರಾಂಗ್ ಆ್ಯಸಿಡ್ನ ಅಪ್ಲೈ ಮಾಡಿದ್ರೂ ಕೂಡ ಇದು ಡಿಕಲರೈಸ್ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅದೇ ರೀತಿ ನಾನ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಕೂಡ ಇದೆ ಅಲ್ವಾ. ಸೊ ಈ ನಾನ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಏನಪ್ಪ ಅಂತಂದರೆ, ಈ ಬ್ಯಾಕ್ಟೀರಿಯಾದಲ್ಲಿ ದರ್ ಇಸ್ ಅ ಲ್ಯಾಕ್ ಆಫ್ ವ್ಯಾಕ್ಸಿ ಸಬ್ಸ್ಟೆನ್ಸಸ್. ಯಾವುದೇ ರೀತಿ ವ್ಯಾಕ್ಸಿ ಸಬ್ಸ್ಟೆನ್ಸಸ್ ಇರೋದಿಲ್ಲ. ಹಾಗಾಗಿ ಇದು ಪ್ರೈಮರಿ ಸ್ಟೇನನ್ನು ರಿಟೈನ್ ಮಾಡೋದಿಲ್ಲ. ಈಸಿಯಾಗಿ ಸ್ಟ್ರಾಂಗ್ ಆ್ಯಸಿಡನ್ನು ಟ್ರೀಟ್ ಮಾಡಿದಾಗ ಈಸಿಯಾಗಿ ಏನಾಗುತ್ತೆ? ಡಿಕಲರೈಸ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ನಾನ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ. ಅರ್ಥ ಕ್ಲಿಯರ್ ಆಯ್ತಲ್ವ? ದಟ್ ಇಸ್ ಆಸಿಡ್ ಫಾಸ್ಟ್ ಆ್ಯಂಡ್ ನಾನ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಪ್ರಿನ್ಸಿಪಲ್ ಆಫ್
staining technique, principle of acid fast staining technique. So this technique is also based on the composition of cell wall. This is also ಅಂತ ಏನಕ್ಕೆ ಹೇಳಿದೆ, ಗ್ರಾಮ್ ಸ್ಟೇನಿಂಗ್ ಅಲ್ಲೂ ಕೂಡ ಇದೇ ರೀತಿ ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಹೇಳಿದ್ದೆ ಅಲ್ವಾ. ವಿಡಿಯೋಸ್ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಪ್ರಿನ್ಸಿಪಲ್ ದಿಸ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ಬೇಸ್ಡ್ ಆನ್ ದಿ ಸೆಲ್ ವಾಲ್ ಕಾಂಪೋಸಿಷನ್. ಸೊ ಅವಾಗಲೇ ಏನಂತ ಹೇಳಿದಪ್ಪ, ಸೊ ದ ಮೈಕೋಬ್ಯಾಕ್ಟೀರಿಯಲ್ ಸೆಲ್ ವಾಲ್. ಸೊ ದ ಮೈಕೋಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಕಂಟೈನ್ಸ್ ಏನಿರುತ್ತೆ, ಮೈಕೋಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ದಟ್ ಈಸ್ ಆಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಸೆಲ್ ವಾಲಲ್ಲಿ ಏನಿರುತ್ತೆ, ದಟ್ ಕಂಟೈನ್ಸ್ ವ್ಯಾಕ್ಸಿ ಸಬ್ಸ್ಟೆನ್ಸಸ್. ಏನಿರುತ್ತೆ, ವ್ಯಾಕ್ಸಿ ಸಬ್ಸ್ಟೆನ್ಸ್ ಇರುತ್ತೆ. ದಿಸ್ ವ್ಯಾಕ್ಸಿ ಸಬ್ಸ್ಟೆನ್ಸ್ ಕಾಂಪೋಸ್ಡ್ ಆಫ್ ಮೈಕಾಲಿಕ್ ಆಸಿಡ್. This waxy substance is composed of mycolic acid and these are beta hydroxycarboxylic acids. These are beta hydroxycarboxylic acids that is made up of 90 carbon atoms. 90 ಕಾರ್ಬನ್ ಆಟಮ್ಸ್. ಇಷ್ಟು ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಸೊ ಮೈಕೋಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಕಂಟೈನ್ಸ್ ದ ವ್ಯಾಕ್ಸಿ ಸಬ್ಸ್ಟೆನ್ಸಸ್ ದಟ್ ಈಸ್ ಕಾಂಪೋಸ್ಡ್ ಆಫ್ ಮೈಕಾಲಿಕ್ ಆ್ಯಸಿಡ್. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಆ್ಯಸಿಡ್ ಫಾಸ್ಟ್ನೆಸ್ ಬರೋದೇ ಈ ಮೈಕಾಲಿಕ್ ಆ್ಯಸಿಡಿಂದ, ವ್ಯಾಕ್ಸಿ ಸಬ್ಸ್ಟೆನ್ಸಿಂದ. ಅರ್ಥ ಆಗ್ತಿದೆ? ದಟ್ ರೆಸಿಸ್ಟ್ ದಿ ಸ್ಟ್ರಾಂಗ್ ಆ್ಯಸಿಡ್. ಸೊ ದಟ್ ಡಿಫೈನ್ಸ್ ದ ಆ್ಯಸಿಡ್ ಫಾಸ್ಟ್ನೆಸ್ ಆಫ್ bacteria. So this is the principle of acid fast staining technique. ಏನಪ್ಪ, so the mycobacteria cell wall contains the waxy substances. This waxy substances is composed of ಯಾವುದು, that is mycolic acid. ಈ substances ಇರೋದ್ರಿಂದ ಇದೇನು ಮಾಡುತ್ತೆ, ಸ್ಟ್ರಾಂಗ್ ಆ್ಯಸಿಡ್ನ ಕೂಡ ಏನು ಮಾಡುತ್ತೆ, resist ಮಾಡುತ್ತೆ. So this defines the acid fastness of bacteria. So this is the simplest principle of acid fast staining technique. So next move on to the ZN reagents. ಸೊ ಯಾವ್ಯಾವ ರಿಯೇಜೆಂಟ್ಸ್ನ ಯೂಸ್ ಮಾಡ್ತೀವಿ ಇಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಅಪರೇಟರ್ಸ್ ಎಲ್ಲ ಗೊತ್ತಿದೆ ಅಲ್ವಾ. ಸೊ ಏನು ಅದೇ ಇನಾಕ್ಯುಲೇಷನ್ ಸ್ಲೈಡ್ಸನ್ನು ಯೂಸ್ ಮಾಡ್ತೀವಿ, ಬನ್ಸನ್ ಬರ್ನರ್ನ ಯೂಸ್ ಮಾಡ್ತೀವಿ, ಗ್ಲಾಸ್ ಸ್ಲೈಡ್ಸ್ ಅದನ್ನು ಬರಿಬೋದಲ್ವಾ. ಸೊ ನೆಕ್ಸ್ಟ್ ZN ರಿಯೇಜೆಂಟ್ಸ್. ಸೊ ಯಾವ್ಯಾವ ರಿಯೇಜೆಂಟ್ಸ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ದ ಫಸ್ಟ್ ಒನ್ ಈಸ್ ಪ್ರೈಮರಿ ಸ್ಟೇನ್ ಆರ್ ಪ್ರೈಮರಿ ಡೈ. Primary stain or primary dye, that is carbamazepine. That is carbamazepine. ಸೊ ಈಗ ಈ ಕಾರ್ಬಲ್ಫಸ್ಚಿನ್ ಏನಪ್ಪ ಅಂತಂದರೆ, ಸೊ ದಿಸ್ ಈಸ್ ಮಿಕ್ಸ್ಚರ್ ಆಫ್, ಹೇಗೆ ಕಾಂಪೋಸ್ ಆಗಿರುತ್ತೆ ಕಾರ್ಬಲ್ಫಸ್ಚಿನ್ ಅಂತಂದರೆ ಇದೇನಿದು, ಸೊ ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಬೇಸಿಕ್ ಫಸ್ಚಿನ್ ಆ್ಯಂಡ್ ದಿ ಫಿನಾಲ್ ಆರ್ ಫಿನಾಲಿಕ್ ಸ್ಟೇನ್. So this is a mixture of basic fuscin and phenolic stain that is soluble in ಎಂಥ ಸಬ್ ಮೆಟೀರಿಯಲ್ಸ್ ಇದೆ ಅಂತ ಹೇಳಿದ್ವಿ, ದಟ್ ಈಸ್ ಸಾಲ್ಯೂಬಲ್ ಇನ್ ದ ವ್ಯಾಕ್ಸಿ ಮೆಟೀರಿಯಲ್. ಸೊ ಹಾಗಾಗಿ ವ್ಯಾಕ್ಸಿ ಮೆಟೀರಿಯಲ್ ಸಾಲ್ಯೂಬಲ್ ಆಗೋದ್ರಿಂದ ಏನಾಗುತ್ತೆ, ಈಸಿಯಾಗಿ ಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ಪೆನೆಟ್ರೇಟ್ ಆಗಿ ಬ್ಯಾಕ್ಟೀರಿಯಸ್ ಅಪಿಯರ್ಸ್, ಈ ಕಲರನ್ನು ತಗೊಂಡು ದಟ್ ಬ್ಯಾಕ್ಟೀರಿಯಾ ಅಪಿಯರ್ಸ್ ರೆಡ್ ಕಲರ್. ಅರ್ಥ ಆಗ್ತಿದೆಯಾ? ಸೊ ಪ್ರೈಮರಿ ಡೈ ಯಾವುದಪ್ಪ, ಕಾರ್ಬಲ್ಫಸ್ಚಿನ್ ಪ್ರೈಮರಿ ಡೈ. ಈ ಡೈಯಲ್ಲಿ ಏನಿರುತ್ತೆ, ಸೊ ದಿಸ್ ಈಸ್ ಕಾಂಪೋಸ್ಡ್ ಆಫ್ ದಿಸ್ ಇಸ್ ಮಿಕ್ಸ್ಚರ್ ಆಫ್ ಬೇಸಿಕ್ ಫಸ್ಚಿನ್ ಆ್ಯಂಡ್ ದಿ ಫಿನಾಲಿಕ್ ಸೊಲ್ಯೂಷನ್ ಆ್ಯಂಡ್ ಇಟ್ ಈಸ್ ಏನಿದು ಸಾಲ್ಯೂಬಲ್ ಇನ್ ದ ವ್ಯಾಕ್ಸಿ ಮೆಟೀರಿಯಲ್. ಸೊ ಈಸಿಯಾಗಿ ಏನಾಗುತ್ತೆ, ಈ ಕಾರ್ಬಲ್ಫಸ್ಚಿನ್ ಏನಾಗುತ್ತೆ ಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ಪೆನೆಟ್ರೇಟ್ ಆಗಿ ಅದನ್ನು ಸ್ಟೇನ್ ಮಾಡುತ್ತೆ. ಯಾವ ಕಲರಲ್ಲಿ ಸ್ಟೇನ್ ಆಗುತ್ತೆ ಅದು, ದಟ್ ಈಸ್ appears in red color. So second one, decolorizer. So most important decolorizer, second ZN reagent is ಯಾವುದಪ್ಪ, ಸೆಕೆಂಡ್ ZN reagent ಯಾವುದು ಅಂತ ಅಂದರೆ, ಸೊ ದಟ್ ಈಸ್ ಆಸಿಡ್ ಆಲ್ಕೋಹಾಲ್, ಸ್ಟ್ರಾಂಗ್ ಆಸಿಡ್ ಆಲ್ಕೋಹಾಲ್ that contains, decolorizer ಯಾವುದು, ಆಸಿಡ್ ಆಲ್ಕೋಹಾಲ್ that contains 3% HCl and
95% ಎಥೆನಾಲ್ ಅಥವಾ ನೀವು 20% H2SO4 ಕೂಡ ಯೂಸ್ ಮಾಡ್ಬೋದು ಆ್ಯಸ್ ಎ ಡಿಕಲರೈಸರ್. ಸೊ ಸೆಕೆಂಡ್ ಒನ್ ಆ್ಯಸಿಡ್ ಆಲ್ಕೋಹಾಲ್. ಇಟ್ ಮೇ ಬಿ ದ ಆ್ಯಸಿಡ್ ಆಲ್ಕೋಹಾಲ್ ಕಂಟೆನ್ಸ್ 3% HCl ಆ್ಯಂಡ್ 95% ಎಥೆನಾಲ್ ಆಗಿರ್ಬೋದು ಅಥವಾ 20% ಆಫ್ H2SO4 ಆಗಿರ್ಬೋದು. ಸೊ ನೆಕ್ಸ್ಟ್ ಒನ್ ಕೌಂಟರ್ ಸ್ಟೇನ್. So next one, counter stain is methylene blue. Methylene blue. Counter stain is methylene blue. Zn reagents ಯಾವುದಪ್ಪ, that is a carbon first chain. Second one is a strong decolorizer, that is acid alcohol. It can be ನೀವು 3% HCl and 95% ethanol ನ ಯೂಸ್ ಮಾಡ್ಬೋದು ಅಥವಾ 20% H2SO4 ನ ಕೂಡ ಯೂಸ್ ಮಾಡ್ಬೋದು. ಕೌಂಟರ್ ಸ್ಟೇನ್ ಯಾವುದು, ದಟ್ ಈಸ್ ಮಿಥೈಲಿನ್ blue. So next move on to the procedure of acid fast staining technique. So first step ಏನಪ್ಪ ಅಂತಂದರೆ ಸ್ಮಿಯರ್ನ ಪ್ರಿಪೇರ್ ಮಾಡುವಂಥದ್ದು ಅಲ್ವಾ. ದ ಫಸ್ಟ್ ಸ್ಟೆಪ್ ಈಸ್ ಮೇಕ್ ಅ ಸ್ಮಿಯರ್. ಫಸ್ಟ್ ಸ್ಟೆಪ್ ಏನು, ಸ್ಮಿಯರ್ ಪ್ರಿಪ್ರೇಷನ್ ಮಾಡಿ ಏನು ಮಾಡ್ತೀರಾ, ಏರ್ ಡ್ರೈ ಹೀಟ್ ಫಿಕ್ಸ್. ಏರ್ ಡ್ರೈ ಆ್ಯಂಡ್ ಹೀಟ್ ಫಿಕ್ಸ್. ಫಸ್ಟ್ ಸ್ಟೆಪ್ ಏನು, ಸ್ಮಿಯರ್ ಪ್ರಿಪ್ರೇಷನ್, ಸ್ಮಿಯರನ್ನು ಪ್ರಿಪೇರ್ ಮಾಡೋದು. ಫಸ್ಟ್ ಒನ್ ಏನು, ಸ್ಮಿಯರನ್ನು ಪ್ರಿಪೇರ್ ಮಾಡುವಂಥದ್ದು. ಇದನ್ನು ಏರ್ ಡ್ರೈ ಮಾಡಬೇಕು ಮತ್ತು ಬನ್ಸನ್ ಬರ್ನರ್ ಫ್ಲೇಮಿಂದ ಪಾಸ್ ಔಟ್ ಮಾಡಿ ಹೀಟ್ ಫಿಕ್ಸ್ ಮಾಡಬೇಕು. ದಟ್ ಈಸ್ ಫಸ್ಟ್ ಸ್ಟೆಪ್. ಸೊ ಸೆಕೆಂಡ್ ಒನ್ ಈಸ್ ಫ್ಲಡ್ ಆರ್ ಆ್ಯಡ್ ಕಾರ್ಬಲ್ ಫಸ್ಟಿನ್ ಸ್ಟೇನ್. ಫಾರ್ ಪ್ರೈಮರಿ ಸ್ಟೇನ್ ಯಾವುದಪ್ಪ, ದಟ್ ಈಸ್ ಕಾರ್ಬಲ್ ಫಸ್ಟಿನ್ ಸ್ಟೇನನ್ನು ಆ್ಯಡ್ ಮಾಡಬೇಕು. ಸೊ ಈಗ ಏನು ಮಾಡ್ತಾರೆ, ಕಾರ್ಬಲ್ ಫಸ್ಟಿನ್ ಸ್ಟೇನನ್ನು ಆ್ಯಡ್ ಮಾಡಾದಮೇಲೆ ಸ್ಟೀಮ್ ಫಾರ್ 10 minutes. ಫ್ಯೂಮ್ಸ್ ಬರೋವರೆಗೂ ಸ್ಟೀಮ್ ಮಾಡಬೇಕಷ್ಟೇ, ಜಾಸ್ತಿ ಬಾಯ್ಲ್ ಮಾಡಬಾರ್ದು. ಸ್ಟೀಮ್ ಫಾರ್ 10 minutes. ಇದರಿಂದ ಏನಾಗುತ್ತೆ, ವ್ಯಾಕ್ಸಿ ಸಬ್ಸ್ಟೆನ್ಸಿಂದ ಕಾರ್ಬಲ್ ಫಸ್ಟಿನ್ ಈಸಿಯಾಗಿ ಪೆನೆಟ್ರೇಟ್ ಆಗಲಿ ಅಂತ ಈ ಸ್ಟೀಮನ್ನು ಮಾಡ್ತೀವಿ. ಸೊ ಕಾರ್ಬಲ್ ಫಸ್ಟಿನ್ ಸ್ಟೇನ್ ಆರ್ ಫ್ಲಡ್ ಕಾರ್ಬಲ್ ಫಸ್ಟಿನ್ ಸ್ಟೇನನ್ನು ಹಾಕಿ ಏನು ಮಾಡಬೇಕು, ಫಾರ್ 10 minutesಗೆ ಏನು ಮಾಡಬೇಕು, ಸ್ಟೀಮ್ ಮಾಡಬೇಕು. ಸೊ ಇನ್ ದಿಸ್ ಸ್ಟೀಮ್ ಆಗ್ತಿರೋ ಟೈಮಲ್ಲಿ ನೀವೇನು ಮಾಡಬೇಕು, ಇನ್ ಕೇಸ್ ಕಾರ್ಬಲ್ ಫಸ್ಟಿನ್ ಇನ್ನೂ ನೀಡಿದೆ, ಅವಶ್ಯಕತೆ ಇದೆ ಅಂದರೆ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಇಫ್ ನೀಡ್ ಆ್ಯಡ್ ಕಾರ್ಬಲ್ ಫಸ್ಟಿನ್. ಸೊ ನೆಕ್ಸ್ಟ್ ಸ್ಟೆಪ್, ಕೂಲ್ ಸ್ಲೈಡ್ ಸ್ಟೀಮ್ ಆಗಿರುತ್ತಲ್ಲ ಅದನ್ನು ಕೂಲ್ ಮಾಡಿ ಏನು ಮಾಡಬೇಕು, ರಿನ್ಸ್ ವಿತ್ ವಾಟರ್. ಸೊ ಫಸ್ಟ್ ಕಾರ್ಬಲ್ ಫಸ್ಟನ್ನು ಹಾಕಾದ್ಮೇಲೆ ಸ್ಟೀಮ್ ಫಾರ್ 10 minutesನ ಸ್ಟೀಮ್ ಮಾಡಿದ್ರಿ ಫಾರ್ 10 minutes. ಇಫ್ ನೀಡೆಡ್ ಮತ್ತೆ ಕಾರ್ಬಲ್ ಫಸ್ಟನ್ನ ಆ್ಯಡ್ ಮಾಡಬಹುದು. ಸೊ ನೆಕ್ಸ್ಟ್ ಸ್ಲೈಡನ್ನು ಕೂಲ್ ಮಾಡಬೇಕು, ರಿನ್ಸ್ ವಿತ್ ವಾಟರ್. ಇಷ್ಟು ಕ್ಲಿಯರ್ ಆಯ್ತಲ್ವ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಫ್ಲಡ್ ಸ್ಲೈಡ್ ವಿತ್. ನೆಕ್ಸ್ಟ್ ಏನನ್ನು ಆ್ಯಡ್ ಮಾಡ್ತೀರಾ, that is acid alcohol or decolorizer. Acid alcohol or 20% H2SO4 ನ ಆ್ಯಡ್ ಮಾಡ್ತೀರಾ ಆ್ಯಂಡ್ ಲೀವ್ ಇಟ್ ಫಾರ್ 15 seconds. 15 ನಿಮಿಷವರೆಗೆ ಇದನ್ನು ಹಾಗೆ ಬಿಡಬೇಕು. ಫ್ಲಡ್ ಸ್ಮಿಯರ್ ವಿತ್ ಆ್ಯಸಿಡ್ ಆಲ್ಕೋಹಾಲ್ ಆರ್ 20% H2SO4 ಫಾರ್ 15 seconds. ಸೊ 15 seconds ಆದಮೇಲೆ ಏನು ಮಾಡ್ತೀರಾ, ಸ್ಲೈಡನ್ನು ಟಿಲ್ಟ್ ಮಾಡಿ ಮತ್ತು ಡ್ರಾಪ್ ಬೈ ಡ್ರಾಪ್ ಈ ಆ್ಯಸಿಡ್ ಆಲ್ಕೋಹಾಲ್ನ ಡ್ರಾಪ್ ಬೈ ಡ್ರಾಪ್ ಆ್ಯಡ್ ಮಾಡಬೇಕು. ಎಲ್ಲಿವರೆಗಪ್ಪ ಅಂತ ಅಂದರೆ ಸ್ಮಿಯರಿಂದ ರೆಡ್ ಕಲರ್ ಎಲ್ಲಿವರೆಗೂ. ಈಗ ನೀವೇನು ಮಾಡ್ತೀರಾ, ಈಗ ಕಾರ್ಬಲ್ ಫಸ್ಟಿನ್ ರೆಡ್ ಕಲರ್ ಇದೆ ಅಲ್ವಾ. ಸೊ ರೆಡ್ ಕಲರ್ ಯಾವಾಗ ಕಂಪ್ಲೀಟಾಗಿ ರಿಮೂವ್ ಆಗೋಕ್ಕೆ ಸ್ಟಾಪ್ ಆಗುತ್ತೋ ಅಲ್ಲಿವರೆಗೂ ನೀವೇನು ಮಾಡಬೇಕು, ಈ ಆ್ಯಸಿಡ್ ಆಲ್ಕೋಹಾಲ್ನ ಡ್ರಾಪ್ ಬೈ ಡ್ರಾಪ್ ಡ್ರಾಪ್ ವೈಸ್ ಹಾಕ್ತಾ ಹೋಗಬೇಕು. ಸೊ ಅದಾದಮೇಲೆ ಏನು ಮಾಡಬೇಕು, ರಿನ್ಸ್ ವಿತ್ ಡಿಸ್ಟಿಲ್ಡ್ ವಾಟರ್. ಸೊ ನೆಕ್ಸ್ಟ್, ಇನ್ ಕೇಸ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಇದ್ದರೆ ಏನಾಗುತ್ತೆ, ರೆಡ್ ಕಲರ್ ರಿಮೂವ್ ಆಗೋದಿಲ್ಲ, ಹಾಗೆ ಉಳ್ಕೊಳ್ಳುತ್ತೆ ಅಲ್ವಾ. ಸೊ ದಟ್ ಈಸ್ ಆ್ಯಸಿಡ್ ಫಾಸ್ಟ್. ಅದೇ ನಾನ್ ಆ್ಯಸಿಡ್ ಫಾಸ್ಟಲ್ಲಿ ಏನಾಗುತ್ತೆ, ನಾವು ಆ್ಯಸಿಡ್ ಆಲ್ಕೋಹಾಲಿಂದ ಟ್ರೀಟ್ ಮಾಡಿದಾಗ ರೆಡ್ ಕಲರೆಲ್ಲ ಏನಾಗುತ್ತೆ, ರಿಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿವರೆಗೂ ಸ್ಟಾಪ್ ಆಗಲ್ವೋ ಅಲ್ಲಿವರೆಗೂ ನೀವು ಡ್ರಾಪ್ ಬೈ ಡ್ರಾಪ್ ಆ್ಯಸಿಡ್ ಆಲ್ಕೋಹಾಲ್ನ ಹಾಕಬೇಕು. ಸೊ ನೆಕ್ಸ್ಟ್ ರಿನ್ಸ್ ವಿತ್ ಡಿಸ್ಟಿಲ್ಡ್ ವಾಟರ್. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್, ದಟ್ ಈಸ್ ಆ್ಯಡ್ ಕೌಂಟರ್ ಸ್ಟೇನ್, ದಟ್ ಈಸ್ ಮಿಥೈಲಿನ್ ಬ್ಲೂ ಆರ್ ಕೌಂಟರ್ ಸ್ಟೇನ್ ಹಾಕಿ ಲೀವ್ ಫಾರ್ 1 minute. And this stain adds this stain ಏನಾಗುತ್ತೆ,
ಅದೇ ಇನ್ ಕೇಸ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಇದ್ದರೆ ಈ ಸ್ಟೇನನ್ನು ತಗೊಳ್ಳೋದಿಲ್ಲ, ರೆಡ್ ಕಲರ್ ಹಾಗೆ ಉಳಿಯುತ್ತೆ ಅಲ್ವಾ. ಸೊ ಅದೇ ಇನ್ ಕೇಸ್ ಏನಾದರೂ ನಾನ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಆಗಿದ್ದರೆ ಅಲ್ಲಿ ಯಾವುದೇ ರೀತಿಯ ಕಾರ್ಬಲ್ ಫಸ್ಟಿನ್ ಇರೋದಿಲ್ಲ, ಡಿಕಲರೈಸ್ ಆಗಿರುತ್ತೆ. ಸೊ ನಾವು ಆಮೇಲೆ ಮಿಥೈಲಿನ್ ಬ್ಲೂನ ಆ್ಯಡ್ ಮಾಡಿದಾಗ ಈ ಬ್ಲೂ ಕಲರ್ನ ಆರ್ಗ್ಯಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾ ತಗೊಳುತ್ತೆ. ಆಯಿತಾ. ಆ್ಯಡ್ ಮಿಥೈಲಿನ್ ಬ್ಲೂ ಆ್ಯಂಡ್ ಲೀವ್ ಇಟ್ ಫಾರ್ 1 minute, ರಿನ್ಸ್ ಡ್ರೈ, ಬ್ಲಾಟ್ ಡ್ರೈ ಮಾಡಬೇಕು ಆ್ಯಂಡ್ ಅಬ್ಸರ್ವ್ ಅಂಡರ್ ಮೈಕ್ರೋಸ್ಕೋಪ್. ಬ್ಲಾಟ್ ಡ್ರೈ ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಈಸ್ ಯೂಸ್ ಆಯಿಲ್ ಇಮರ್ಷನ್. Observe under microscope. This is the procedure of acid fast staining technique. Most easy ಇದೆ ಅಲ್ವಾ, ಈಸಿ ಅನಿಸ್ತಿದೆ ಅಲ್ವಾ. ಸೊ ಫಸ್ಟ್ ಸ್ಟೆಪ್ ಏನಪ್ಪ, ಸ್ಮಿಯರ್ ಮಾಡಬೇಕು, ಏರ್ ಡ್ರೈ ಮಾಡಬೇಕು, ಹೀಟ್ ಫಿಕ್ಸ್ ಮಾಡಬೇಕು. ಆಯಿತಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಕಾರ್ಬಲ್ ಫಸ್ಟಿನನ್ನು ಆ್ಯಡ್ ಮಾಡಬೇಕು ಮತ್ತು ಇದೇ ರೀತಿ ಸ್ಟೀಮ್ ಮಾಡಬೇಕು. ಎಷ್ಟೊತ್ತು? ಫಾರ್ 10 minutes. ಸ್ಟೀಮ್ ಮಾಡ್ತಾ ಓನ್ಲಿ ಫ್ಯೂಮ್ಸ್ ಬರಬೇಕು ಅಷ್ಟೇ. ಸೊ ಜಾಸ್ತಿನೂ ಕೂಡ ಸ್ಟೀಮ್ ಮಾಡಬಾರ್ದು. ಸ್ಟೀಮ್ ಫಾರ್ 10 minutes. ಇನ್ ಕೇಸ್ ಸ್ಟೀಮ್ ಆಗ್ತಾ ಏನಾಗುತ್ತೆ, ಸ್ಲೈಡ್ ಸ್ವಲ್ಪ ಡ್ರೈ ಆಗೋ ಕಾಣಿಸುತ್ತಲ್ವ, ಆವಾಗ ನೀವೇನು ಮಾಡ್ತೀರಾ, ನೀಡ್ ಇದ್ದರೆ, ಅವಶ್ಯಕತೆ ಇದ್ದರೆ ಕಾರ್ಬಲ್ ಫಸ್ಟಿನ್ನ ಆ್ಯಡ್ ಮಾಡ್ತೀರಾ. ಸೊ ನೆಕ್ಸ್ಟ್ ಕೂಲ್ ಮಾಡಬೇಕು ಸ್ಲೈಡನ್ನು ಮತ್ತು ರಿನ್ಸ್ ಮಾಡಬೇಕು ವಾಟರಲ್ಲಿ. ಸೊ ನೆಕ್ಸ್ಟ್ ಸೆಕೆಂಡ್ ಏನು ಸ್ಟೆಪ್ಪು, ಸೊ ಆ್ಯಸಿಡ್ ಆಲ್ಕೋಹಾಲ್ ಅಥವಾ 20% H2SO4ನ 15 seconds ಬಿಡಬೇಕು. ರೆಡ್ ಕಲರ್ ಹೋಗೋವರೆಗೆ ಡ್ರಾಪ್ ಬೈ ಡ್ರಾಪ್ ಅದನ್ನು H2SO4ನ ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ರಿನ್ಸ್ ವಿತ್ ಡಿಸ್ಟಿಲ್ಡ್ ವಾಟರ್, ದೆನ್ ಆ್ಯಡ್ ಮಿಥೈಲಿನ್ ಬ್ಲೂನ ಆ್ಯಡ್ ಮಾಡ್ತೀರಾ. ಸೊ ಇಲ್ಲೇನಾಗುತ್ತೆ, ಅದೇ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಇದ್ದರೆ ಡಿಕಲರೈಸರಿಂದ ಕಲರ್ನ ರಿಮೂವ್ ಮಾಡೋದಿಲ್ಲ. ಅದೇ ನಾನ್ ಆ್ಯಸಿಡ್ ಫಾಸ್ಟ್ ಆಗಿದ್ರೆ ಈಸಿಯಾಗಿ ರೆಡ್ ಕಲರ್ ಎಲ್ಲ ರಿಮೂವ್ ಆಗುತ್ತೆ. ನೀವು ಮಿಥೈಲಿನ್ ಬ್ಲೂ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ಬ್ಲೂ ಕಲರ್ನ ತಗೊಳುತ್ತೆ. ಆ್ಯಡ್ ಮಿಥೈಲಿನ್ ಬ್ಲೂ ಫಾರ್ 1 minute ಆ್ಯಂಡ್ ಬ್ಲಾಟ್ ಡ್ರೈ, ಯೂಸ್ ಅಂಡರ್ ಆಯಿಲ್ ಇಮರ್ಷನ್ ಆ್ಯಂಡ್ ಅಬ್ಸರ್ವ್ ಅಂಡರ್ ದಿ ಮೈಕ್ರೋಸ್ಕೋಪ್. ಅದೇ ಮೈಕ್ರೋಸ್ಕೋಪಲ್ಲಿ ಹೇಗೆ ಕಾಣಿಸುತ್ತೆ, ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಆ್ಯಂಡ್ ನಾನ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ. ಆ್ಯಸಿಡ್ ಫಾಸ್ಟ್ ಫಾರ್ ಎಕ್ಸಾಂಪಲ್ ಬ್ಯಾಸಿಲೆ ಇದೆಯಪ್ಪ ಅಂತಂದರೆ ದಟ್ ಅಪಿಯರ್ಸ್ ಇನ್ ರೆಡ್ ಆರ್ ಪಿಂಕ್ ಕಲರ್ ಬ್ಯಾಸಿಲೆಯಾಗಿ ಅಪಿಯರ್ ಆಗುತ್ತೆ. ಸೊ ದಿಸ್ ಈಸ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ. ದಿಸ್ ಈಸ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ. ಸೊ ನಾನ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಯಾವ ಕಲರಲ್ಲಿ ಅಪಿಯರ್ ಆಗುತ್ತೆ, ಸೊ ದಟ್ ಈಸ್ ಬ್ಲೂ ಕಲರ್. ಬ್ಯಾಸಿಲೈ ಫಾರ್ ಎಕ್ಸಾಂಪಲ್ ಬ್ಲೂ ಕಲರ್, ದಟ್ ಈಸ್ ನಾನ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ. ಸೊ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಏನಾಗುತ್ತಪ್ಪ, ರೆಡ್ ಕಲರಲ್ಲಿ ಕಾಣಿಸುತ್ತೆ. ಅದೇ ನಾನ್ ಆ್ಯಸಿಡ್ ಫಾಸ್ಟ್ ಬ್ಯಾಕ್ಟೀರಿಯಾ ಬ್ಲೂ ಕಲರ್ ಅಪಿಯರ್ ಆಗುತ್ತೆ. ಸೊ ದಿಸ್ ಈಸ್ ದ ZN ಸ್ಟೇನಿಂಗ್ ಟೆಕ್ನಿಕ್ ಆರ್ ಆ್ಯಸಿಡ್ ಫಾಸ್ಟ್ ಸ್ಟೇನಿಂಗ್ ಟೆಕ್ನಿಕ್. ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.